ಸ್ವಾಮಿ ಅಂತ ಕೋಶಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಬಂದಿರೋದು. ಕೋಶಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರಿಂದ. ಬೇಸಿಕಲಿ ನಮ್ಮ ಹತ್ರ 4 ಸ್ಪೆಷಲೈಸೇಷನ್ ಇರೋದು. ಒಂದು ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, AIML, ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ಸ್. ಸೊ ಈ ನಾವು ಬಂದಿರೋ ಉದ್ದೇಶ ಏನು ಅಂತಂದ್ರೆ, ಈ ಭಾಗದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋಣ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಗುಲ್ಬರ್ಗ, ರಾಯಚೂರು ಆಗಿದೆ, ಇದು ಬಳ್ಳಾರಿಗೆ ಬಂದಿದ್ದೇವೆ. ನಮ್ಮ ಟೋಟಲ್ ಫೀಸ್ ಬಂದ್ಬಿಟ್ಟು 8.5 ಲಕ್ಷ ಕಂಪ್ಯೂಟರ್ ಸೈನ್ಸ್, AIML, ಆಮೇಲೆ ಇನ್ಫಾರ್ಮೇಷನ್ ಸೈನ್ಸ್ಗೆ. ಅದರಲ್ಲಿ ಅವಶ್ಯಕತೆ ಇರೋ ಮಕ್ಕಳಿಗೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ಅಥವಾ ಫ್ಯಾಮಿಲಿಯಲ್ಲಿ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದಿದ್ರೆ ಆ ಮಕ್ಕಳಿಗೆ 50,000ವರೆಗೂ ಸ್ಕಾಲರ್ಶಿಪ್ ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಬಂದಿರೋದು. ಆಮೇಲೆ ನಮಗೆ 80-90% ತಗೊಂಡಿರೋ ಮಕ್ಕಳು ಅಷ್ಟೇ ಅಲ್ಲ, 45-50% ತಗೊಂಡಿರೋ ಮಕ್ಕಳು, ಆಮೇಲೆ ಫ್ಯಾಮಿಲಿಯಲ್ಲಿ ಸ್ವಲ್ಪ ಏನಾದರೂ ಫೈನಾನ್ಷಿಯಲ್ ಇಶ್ಯೂ ಇತ್ತು, ಓದಬೇಕು ಅಂತ ಇಚ್ಛೆ ಇರೋ ಮಕ್ಕಳಿಗೂ ಇದನ್ನ ನಾವು ಸ್ಕಾಲರ್ಶಿಪ್ ಕೊಡೋಣ ಅಂತ ಅನ್ಕೊಂಡಿದ್ದೀವಿ. ಎರಡನೇದು ಏನು ಅಂತಂದ್ರೆ, ನಾವು ಎಲ್ಲಾ ಮಕ್ಕಳಿಗೆ, ನಮ್ಮ ಹತ್ರ ಏನು ವಿಶೇಷತೆ ಇದೆ ಅಂತಂದ್ರೆ, ಎಲ್ಲಾ ಪೇರೆಂಟ್ಸ್ ಎಲ್ಲರೂ ಮಕ್ಕಳಿಗೆ ಓದಿ ಓದಿ ಅಂತ ಹೇಳ್ತಾರೆ. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ, ಯಾವ ತರ ಓದಿದ್ರೆ ಅವರಿಗೆ ಅದನ್ನ ಜ್ಞಾಪಕ ಶಕ್ತಿ ಇಂಪ್ರೂವ್ ಮಾಡ್ಕೋಬಹುದು, ಅದನ್ನ ಮೆಮರಿ ಟೆಕ್ನಿಕ್ಸ್ ಅಂತ ಕರಿತೀವಿ ನಾವು. ಅದನ್ನ ಡೇ 1 ಇಂದ ಮಕ್ಕಳಿಗೆ ಮೆಮರಿ ಟೆಕ್ನಿಕ್ಸ್ ಕಲಿಸಿ, ಯಾವ ಪಾಠ ಹೆಂಗ್ ಓದಿದ್ರೆ ಹೆಂಗ್ ತಲೆಗೆ ಹೋಗುತ್ತೆ ಅನ್ನೋದನ್ನ ಅವರಿಗೆ ತಿಳಿ ಹೇಳ್ತೀವಿ. ಅದು ಒಂದು 2 ವರ್ಷ 3 ವರ್ಷ ಸ್ವಲ್ಪ ಕೋರ್ಸ್ ಇದೆ. ಅದನ್ನ ಅಲಾಂಗ್ ವಿತ್ ದ ಇಂಜಿನಿಯರಿಂಗ್ ಕೋರ್ಸ್ ನಾವು ಅದನ್ನ ಕಲಿಸ್ತಾ ಇದೀವಿ ಮಕ್ಕಳಿಗೆ. ಅದು ಅವರು ಇಂಜಿನಿಯರಿಂಗ್ ಮುಗಿದ ಆದ್ಮೇಲೂ ಅದು ಅವ್ರಿಗೆ ಏನಂತಾರೆ, ಮುಂದಿನ ಜೀವನದಲ್ಲೂ ಉಪಯೋಗಕ್ಕೆ ಬರುತ್ತೆ ಅದು. ಸೊ ಅಂಡ್ ಇನ್ನೊಂದು ಏನು ಅಂತಂದ್ರೆ, ನಮ್ಮ ಕಾಲೇಜ್ ಸೆಕ್ಯೂರಿಟಿ ವೈಸ್ 24 hours CCTV ಕ್ಯಾಮ್ರಾ ಎಲ್ಲ ಇದೆ. ಅದಕ್ಕೋಸ್ಕರ ಇನ್ನೊಂದು ಏನಂದ್ರೆ, ಗರ್ಲ್ಸ್ ಹಾಸ್ಟೆಲ್ ಬಂದ್ಬಿಟ್ಟು ಕ್ಯಾಂಪಸ್ ಒಳಗಡೆ ಇದೆ, ಬಿಕಾಸ್ ಆಫ್ ದ ಸೆಕ್ಯೂರಿಟಿ ಪರ್ಪಸ್. ಆಮೇಲೆ ಬಾಯ್ಸ್ ಹಾಸ್ಟೆಲ್ ಬಂದ್ಬಿಟ್ಟು ಕ್ಯಾಂಪಸ್ ಕಂಪೌಂಡ್ ಪಕ್ಕದಲ್ಲೇ ಇರೋದು ಅಷ್ಟೇ. ಆಮೇಲೆ ಲೈಬ್ರರಿ ಎಲ್ಲ 24 hours ಓಪನ್ ಇರುತ್ತೆ, ಯಾವ ಟೈಮಲ್ಲಿ ಬೇಕಾದ್ರೂ ಮಕ್ಕಳು ಓದ್ಬೋದು. ಬಟ್ ಬಾಯ್ಸ್ಗೆ ಮಾತ್ರ 8-9 ಆಗ್ತಿದ್ದಂಗೆ ದೇ ಹ್ಯಾವ್ ಟು ಗೋ ಔಟ್. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ, ನಮ್ಮ ಕಡೆಯಿಂದ ಏನಾದರೂ ಮಕ್ಕಳಿಗೆ ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಓನರ್ ಕೋಶಿ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಎಲ್ಲಾ ಮಕ್ಕಳಿಗೆ ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿಸ್ತಾರೆ. ಸ್ಪೆಷಲಿ ಹೂಮ್ಸರ್ ಜಾಯ್ನ್ಸ್ ಅವರ್ ಕಾಲೇಜ್ ಗ್ರೂಪ್ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು ಎಲ್ಲಾ ಮಕ್ಕಳಿಗೆ ಹೆಲ್ತ್, ಎನಿಥಿಂಗ್ ರಿಲೇಟೆಡ್ ಟು ಹೆಲ್ತ್, ಇಟ್ಸ್ ಫ್ರೀ ಆಫ್ ಕಾಸ್ಟ್. ಆಮೇಲೆ ಅವರು ಬ್ಲಡ್ ರಿಲೇಟಿವ್ಸ್ ಯಾರೇ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು,